ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಸ್ಕಿನ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡೆ. ನಾನು ಮೊದಲನೇ ಬಳಸ್ತಾ ಇರೋದು ಅರಿಶಿನ ಮತ್ತೆ ಅಕ್ಕಿ ಹಿಟ್ಟು. ಇದನ್ನ ಬಳಸೋದ್ರಿಂದ ಹೆಣ್ಮಕ್ಳಿಗೆ ಅರಿಶಿನ ಯೂಸ್ ಮಾಡೋದ್ರಿಂದ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ, ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಅಕ್ಕಿ ಹಿಟ್ಟು ಬಳಸೋದ್ರಿಂದ ಮುಖದಲ್ಲಿರೋ ಸ್ವಲ್ಪ ಬ್ಲಾಕ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡಿರೋದು ಹಿಮಾಲಯ ಟ್ಯಾನ್ ರಿಮೂವಲ್. ಇದರಿಂದ ಸ್ವಲ್ಪ ಟ್ಯಾನ್ ರಿಮೂವ್ ಆಗೋದಲ್ಲದೆ ನಮ್ಮ ಫೇಸಲ್ಲಿ ಸ್ವಲ್ಪ ಮಟ್ಟಿಗೆ ಗ್ಲೋ ಬರ್ತಾ ಇರತ್ತೆ. ಇದನ್ನ ಹಚ್ಚಿ ಅಟ್ಲೀಸ್ಟ್ 10 ಇಂದ 15 ಮಿನಿಟ್ಸ್ ಬಿಡೋದ್ರಿಂದ ನಮ್ಮ ಫೇಸ್ ಸ್ವಲ್ಪ ಗ್ಲೋ ಆಗಿ ಕಾಣುತ್ತೆ. ಇದು ಮುಗಿತಾ ಇದ್ದಂಗೆ ನಾನು ಇದನ್ನೆಲ್ಲ ರಿಮೂವ್ ಮಾಡಿ, ಸ್ವಲ್ಪ ರಿಮೂವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ಎಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಸ್ನಾನ ಮುಗಿಸಿ ಬಂದು ಫ್ರೆಶ್ ಹೇರ್ ಡ್ರೈ ಮಾಡಿ ಆದ್ಮೇಲೆ ನೆನಪಾಗಿದ್ದೆ ಮಾಯಶ್ಚರೈಸರ್ ನಂದು ಹಳೆ ಮಾಯಶ್ಚರೈಸರ್ ಖಾಲಿ ಆಗಿತ್ತು, ತೆಗೆದು ಬಿಸಾಕಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದೆ ಅಸಾಯ ಕಂಪ್ನಿಯಾದ ಮಾಯಶ್ಚರೈಸರ್. ಇದನ್ನ ನಾನು ಅನ್ಕೊಂಡೆ ಹೇಗ್ ಬರುತ್ತೆ ಅಂತ, ಬಟ್ ಸ್ಮೆಲ್ಲು ಚೆನ್ನಾಗಿತ್ತು, ಅದು ಟೆಕ್ಸ್ಚರು ತುಂಬಾ ಚೆನ್ನಾಗಿ ಮುಖದ ಮೇಲೆ ಬ್ಲೆಂಡ್ ಆಯ್ತು. ನೀವೇ ನೋಡಿ ಒಂದ್ಸರಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಫೇಸ್ ಮೇಲೆ. ಇದನ್ನ ನಾರ್ಮಲಿ ಡೈಲಿ ವರ್ಕ್ ಹೋಗೋ ಗರ್ಲ್ಸಿಗೆ ತುಂಬಾ ಹೆಲ್ಪ್ ಆಗತ್ತೆ. ಮಾಯಶ್ಚರೈಸರ್ ಮುಗಿತಿದ್ದಂಗೆ ನಾನು ಯೂಸ್ ಮಾಡಿದ್ದೆ ಸೇಮ್ ಕಂಪ್ನಿ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಲೈಕ್ ನಾರ್ಮಲಿ ನಾವು ಫೌಂಡೇಶನ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ, ಬಟ್ ಇದು ವಿತ್ ಫೌಂಡೇಶನ್ ಜೊತೆಗೆ ಸನ್ಸ್ಕ್ರೀನ್ ಬಂದಿರೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾರ್ನಿಂಗ್ ಒಂದ್ಸರಿ ಟ್ರೈ ಮಾಡಿದ್ದೆ ನೋಡೋಣ ಅಂತ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಾನು ಬ್ಲೆಂಡ್ ಮಾಡ್ತಾ ನನಗೆ ಇದು ಏನು ಅಂತ ಚೆನ್ನಾಗಿ ಅನಿಸ್ತು. ಮಾರ್ನಿಂಗ್ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ಇಲ್ಲೇ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಮಗೆ ಮೇಕಪ್ ಮಾಡ್ಕೊಳಕ್ಕೂ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಅದ್ರ ನೆಕ್ಸ್ಟ್ ನಾನು ಯೂಸ್ ಮಾಡೋದು, ನಾನು ಡೈಲಿ ಲಿಪ್ಸ್ಟಿಕ್ ವೇರ್ ಮಾಡೋದ್ರಿಂದ ನನ್ನ ಲಿಪ್ ತುಂಬಾ ಬ್ಲ್ಯಾಕ್ ಆಗಿತ್ತು, ಅದರಿಂದ ನಾನು ಬಾಡಿ ವೈಸರ್ ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಇವತ್ತಿನ ಬ್ಲಾಗ್ಗೆ.